ಸರ್ ಈ ಕಾಲನಿ ಎಲ್ಲ ಏನಿದೆ ಇದು ಬ್ರಿಟಿಷರ್ ಟೈಮ್ ಅಲ್ಲಿ ಏಲಿಯನ್ ಗಳನ್ನ ಸೀಕ್ರೆಟ್ ಆಗಿ ಇಡಕಂತ ಮಾಡಿದ ಕಾಲೋನಿಗಳು. ಈ ರೋಡ್ಗೆಲ್ಲ ಏಲಿಯನ್ ಲಿಂಗಪ್ಪನ್ ರೋಡ್, ಏಲಿಯನ್ ರಂಗಪ್ಪನ್ ರೋಡ್ ಅಂತಾನೆ ಹೆಸರು. ಈಗ ಎಲ್ಲ ಚೇಂಜ್ ಮಾಡಿ ಅಲನಾಪುರ ಅಂತ ಮಾಡಿದ್ದಾರೆ. ಅದೇ ಏಲಿಯನ್ ಪುರ ಅಂತ ಇತ್ತು, ಈಗ ಅಲನಾಪುರ ಮಾಡಿದ್ದಾರೆ. ಸರ್ ಈ ರೋಡ್ ಏನಿದೆ ಇಲ್ಲಿ ಏಲಿಯನ್ ಗಳ ದೇವರು ಏಲಿಯನ್ ಅಪ್ಪನ್ ಜಾತ್ರೆ ಆಗುದು ಸರ್. ಏನ್ ಇಡೀ ರೋಡ್ ಫುಲ್ ಜನ, ಎಲ್ಲ ಪ್ಲಾನೆಟ್ ಇಂದ ಬಂದು ಅಂಗಡಿ ಹಾಕ್ಬಿಡೋರು. ಈ ಕಡೆ ಬೆಂಡು ಬತಾಸ್ ಅಂಗಡಿ, ಈ ಕಡೆ ಆಟ ಸಾಮಾನ್ ಅಂಗಡಿ. ನೋಡಕ್ಕೆ ಕಣ್ ಸಾಲದು ಸರ್, ಮುಂದೆ ಕಣ್ಣು ಯಾವ್ದಾರು ಕಿತ್ತ ಅನ್ಸ್ಕೊಳ್ಳೋಣ ಅನ್ಸೋದು. ಇಲ್ಲಿ ಕೆಳಗಡೆ ಒಬ್ರು ರೆಪ್ಟೈಲ್ ಬಸವರಾಜು ಅಂತ ಇದ್ರು ಪಾಪ, ಈ ನೆಪ್ಚೂನ್ ಕಡೆಯವರು ಇಲ್ಲಿ ಬಂದು ಹೋಟ್ಲ್ ಹಾಕಿದ್ರು ಯುಎಫ್ಒ ಕ್ಯಾಂಟೀನ್ ಅಂತ. ಏನ್ ಸಾಯಂಕಾಲ ಆದ್ರೆ ಏಲಿಯನ್ ಗಳೆಲ್ಲ ಅಲ್ಲಿ ಹೋಗಿ ಟೀ ಕಾಫಿ ಸಿಗರೇಟ್ ಎಲ್ಲ ಸೇದ್ಕೊಂಡು ಕುತ್ಕೊಬಿಡೋರು, ಎಲ್ಲ ಫುಲ್ ಮಾತಾಡ್ಕೊಂಡು ಏನ್ 10 ಗಂಟೆವರೆಗೂ ಮಾತಾಡ್ಕೊಂಡು ಕುತ್ಕೊಬಿಡೋರು. ನಾವೆಲ್ಲ ಹುಡುಗರು ಸರ್. ಸರಿ, ಬ್ರಿಟಿಷರೆಲ್ಲ ಏನಕ್ಕೆ ಏಲಿಯನ್ನ ಕರ್ಕೊಂಬರಕ್ ಹೋಗಿದ್ದು ಸರ್ ಇಲ್ಲಿ ಕೆಲಸಗಾರರ ಪ್ರಾಬ್ಲಮ್ ಸರ್. ಏನ್ ಒಂದ್ ಕ್ವಾರ್ಟರ್ ಕೊಟ್ಟು ಒಂದ್ ಕಟ್ ಬೀಡಿ ಕೊಟ್ಟು ಮೇಲೆ 850 ರೂಪಾಯಿ ಕೊಟ್ಟು ಕೆಲಸ ಮಾಡಿಸ್ಬೇಕು. ಯಾರು ಡೈಲಿ ಕೊಡಕ್ಕಾಗತ್ತೆ? ಯಾರ ಹತ್ರ ಇರುತ್ತೆ ಸರ್? ಇದೇ ಏಲಿಯನ್ ತಗೊಳ್ಳಿ, 350 ರೂಪಾಯಿ ಕೊಟ್ಟು ಒಂದ್ ಪ್ಯಾಕೆಟ್ ಸಾರಾಯಿ ಕೊಟ್ಬಿಟ್ರೆ ಸಾಕು, ಭಾರಿ ಖುಷಿ ಪಟ್ಬಿಡೋರು. ಮತ್ತೆ ಕೆಲಸನೂ ಹಂಗೆ ಸರ್, ಟೈಮ್ ತಗೊಳ್ಳೋದೆಲ್ಲ ಪ್ರಶ್ನೆನೇ ಇಲ್ಲ. ಒಂದ್ಸತಿ ಇಂಗ್ಲೆಂಡ್ ರಾಣಿಯವರು ಇಂಡಿಯಾಗೆ ಬರ್ಬೇಕಂದಾಗ ಒಂದ್ 2 ಅವರ್ ಅಲ್ಲಿ ಕೈ ಹಿಂಗ್ ಮಾಡಿ ಇಂಡಿಯಾದಿಂದ ಇಂಗ್ಲೆಂಡ್ ಅವರು ಗುಂಡಿನ ತೆಗೆದು ಅಂಡರ್ ಗ್ರೌಂಡ್ ಅಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ರು. ಇವ್ರು ತೆಗೆದವರು ಪ್ಲೂಟೋ ರಾಜಪ್ಪ ಅಂತ ಸರ್. ಏನ್ 6 ಅಡಿ ಆಳು ಸರ್. ಏಲಿಯನ್ಸ್ ಎಲ್ಲ ಪಾಪ ಒಳ್ಳೆ ಮನುಷ್ಯರೇ ಸರ್. ಸರ್ ನಮ್ಮ ಅಜ್ಜ ಮದುವೆ ಆಗಿದೆ ಏಲಿಯನ್ ನ. ನಮ್ಮ ಮುತ್ತಾತ ನಮ್ಮ ಅಜ್ಜನ್ನ ಇಂಟರ್ ಕ್ಯಾಶ್ ಮ್ಯಾರೇಜ್ ಅಂತ ಮನೆಯಿಂದ ಆಚೆ ಹಾಕ್ಬಿಟ್ಟಿದ್ರು. ಕಡೆಗೆ ಈ ಅರ್ಥ ನನ್ ಮಕ್ಳು ಸವಾಸ ಬೇಡ ಅಂತ ಅವ್ರ ಹೆಂಡತಿ ಮನೆ ಮಾರ್ಸಲ್ ಹೋಗಿ ಒಂದ್ ಸ್ವಲ್ಪ ಟೈಮ್ ಹೋಟ್ಲ್ ಹಾಕೊಂಡು ಅಲ್ಲೇ ಜೀವನ ಮಾಡಿದ್ರು. ಈಗಲೂ ನಮ್ ಜಮೀನು ಮನೆ ಎಲ್ಲ ಅಲ್ಲೇ ಇದೆ ಸರ್. ಒಂದ್ 10-15 ಕೋಟಿಗೆ ಹೋಗುತ್ತೆ. ನಾವ್ ಯಾರು ಮಾರಿಲ್ಲ, ನಾವೇ ಇಟ್ಕೊಂಡಿದ್ವಿ, ನಾವ್ ಯಾರು ಮಾರಕ್ ಹೋಗಿಲ್ಲ. ಅಜ್ಜ ನೆನ್ಪಂತ ಅಲ್ಲೇ ಇದೆ ಸರ್. ಮತ್ ನಮ್ ಫ್ಯಾಮಿಲಿ ಅವ್ರಿಗೆ ಇಲ್ಲ ಅನ್ನೋ ಮಾತೇ ಇಲ್ಲ ಸರ್. ಈ ಪ್ಲೂಟೋಲಿ ಮಾವಿನ ಹಣ್ಣು ಜಿಲೇಬಿ ಎಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ನಾವು ಹೋಗ್ಬಿಟ್ಟು ಒಂದ್ ಮಾತು ಕೇಳಿದ್ರೆ ಸಾಕು, ಮೂಟೆ ಗಟ್ಲೆ ತಂದು ಹಾಕ್ಬಿಡೋರು ಸರ್. ನಾನಾಗ್ಲಿ ನಮ್ ಫ್ಯಾಮಿಲಿ ಅವ್ರಾಗ್ಲಿ ಸರ್, ಇವತ್ತಿಗೂ ಎಲ್ಲಾ ಪ್ಲಾನೆಟ್ ಅವ್ರ ಹತ್ರ ಚೆನ್ನಾಗೇ ಇದೀವಿ ಸರ್. ಆ ಬೀದಿ ಏನಿದೆ ಅಲ್ಲೆಲ್ಲ ಫುಲ್ ಜುಪಿಟರ್ ಅವರೇ ಇದ್ದಿದ್ದು ಸರ್. ಇಲ್ಲಿ ಮಾರ್ಸ್ ಅವ್ರನ್ನೆಲ್ಲ ಅವ್ರ ಹತ್ರಕ್ಕೂ ಸೇರಿಸ್ತಾ ಇರ್ಲಿಲ್ಲ ಅವರು. ಏನಕ್ಕಂದ್ರೆ ಸರ್ ಜುಪಿಟರ್ ಅಲ್ಲಿ ಡೈಮಂಡ್ ಮಳೆ ಆಗುತ್ತೆ, ಎಲ್ಲ ಫುಲ್ ಬಂಗಾರದ ಅಂಗಡಿ ಇಟ್ಕೊಂಡಿರೋ ಶ್ರೀಮಂತರ ಇದ್ದಿದ್ದಲ್ಲಿ ಯಾರನ್ನೂ ಸೇರಿಸ್ತಿರ್ಲಿಲ್ಲ. ಬಟ್ ನಮ್ಮ ಅಜ್ಜ ಒಬ್ರು ಹೋದ್ರೆ ಮಾತ್ರ ಚೆನ್ನಾಗಿ ಸೇರಿಸೋರು. ನಮ್ಮ ಅಜ್ಜ ಹೋದ್ರೆ ಸಾಕು, ಬಾಸಿನು ಡೈನೋಸರ್ ಕಬಾಬ್ ತಿನ್ನು ಅನ್ನೋರು ಸರ್. ಮತ್ತೆ ಏಲಿಯನ್ಸ್ ಎಲ್ಲ ಎಲ್ಲೋದ್ರು ಸರ್ ಇವಾಗ? ಸರ್ ಈ ಪಾರ್ಟಿಷನ್ ಟೈಮ್ ಅಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಬಂದು, ಯಾಕೆ ಸುಮ್ನೆ ಎಲ್ಲ ಇಂಡಿಯಾದಲ್ಲಿ ಇರ್ತೀರಾ, ಇಲ್ಲಿ ಸೋಮವಾರ ಮತ್ತೆ ಶನಿವಾರ ಮಾಂಸ ತಿನ್ನಂಗಿಲ್ಲ, ನಿಮಗ್ ಬೇರೆ ಒಂದಿನ ಇಲ್ಲ ಅಂದ್ರೆ ಆಗಲ್ಲ, ಆರಾಮಾಗಿ ಲಂಡನ್ ಬಂದ್ಬಿಡಿ, ಡೈಲಿ ಮಾಡ್ಸಾಕ್ತೀನಿ ಅಂತ ಕರ್ಕೊಂಡು ಹೋಗ್ಬಿಟ್ರು. ಆಮೇಲೆ ಅವ್ರಿಗೆ ಅಲ್ಲೂ ಸರಿಯಾಗದೆ ಏರಿಯಾ 51 ಗೆ ಹೋದರುತ್ತೆ.